ಇಡೀ ಒಂದು ಸ್ಯಾಂಡಲ್ವುಡ್ಡೇ ಒಂದು ಟೈಮ್ ಒಂದು ಫಸ್ಟ್ ಮೂವಿಗೆ ತಿರುಗಿ ನೋಡಿದ್ರು ಇವ್ರ ಕಡೆ. ನೀವೆಷ್ಟು ಇಂಪ್ರೆಸ್ ಆಗಿದ್ರಿ ಮೇಡಮ್? ನನಗೂ ಖುಷಿ ಆಯ್ತು ಅವ್ರದ್ದು ಇದು ನೋಡಿದಾಗ. ಕೆಲವ್ರು ಏನಂತಾರೆ ಅಂತ ನಾವು ಕೇಳ್ತಾ ಇದ್ವಿ. ಕೆಲವು ಯಾವುದೋ ಒಂದು ಫಂಕ್ಷನ್ ಫ್ರೆಂಡ್ಸ್ ಜೊತೆನೋ ಹೋಗಿದ್ವಿ. ನಾನು ನಮ್ಮ ಯಜಮಾನರು ಅಂತ ಹೇಳಲಿಲ್ಲ. ಅವರೆಲ್ಲ ಮಾತಾಡ್ತಾ ಹೇಳ್ತಿದ್ರು, ಆ ಫಿಲಮಲ್ಲಿ ವಿಲನ್ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಬ್ಬರು ಮುಟ್ಟಲ್ಲ, ಒಂದು ಟಚ್ ಮಾಡಲ್ಲ, ಆ ಥರ ಡೈಲಾಗ್ ಇದೆ. ಅದ್ಯಾರಾದ್ರೆ ನೋಡ್ಕೊ ನೀನು ಅಂತೇಳಿ ಹೋಗೋ ಒಂಥರ ಗತ್ತಿದೆ. ಅದು ಮುಟ್ಟಿಲ್ಲ ಅಂತ ಖುಷಿ. ಹಂಗೇನಿಲ್ಲ, ಅವರು ಪೇಪರಲ್ಲಿ ಬಂದಿದೆ. ಇಲ್ಲಿದೆಯಾ? ಹೀರೋಯಿನ್ನೇ ಇರಲಿಲ್ಲ ಸರ್. ಹೇಳಿದ್ರಿ ಪ್ರೀಮಿಯರ್ ಶೋಗೆ ಬಂದವರೆಲ್ಲ ಹೊಗಳಿದ್ರು, ಆದರೆ ಅದನ್ನು ಡಿಸ್ಟ್ರಿಬ್ಯೂಷನ್ ತಗೊಳ್ಳೋಕ್ಕೆ ಇದನ್ನು ಎಲ್ಲರೂ ಹೊಗಳಿದ್ರು. ಭಾಳ ಅದ್ಭುತವಾದ ಸಿನಿಮಾ ಅಂದರು. ಇಂಗ್ಲೀಷ್ ಸಿನಿಮಾ ಇದ್ದಂಗೆ ಇದೆ, ಇದನ್ನು ಯಾರು ನೋಡ್ತಾರೆ? ಹೀರೋಯಿನ್ ಇಲ್ಲ, ಹಾಡಿಲ್ಲ, ಇದನ್ನ ಯಾರು ನೋಡ್ತಾರೆ ನಮ್ಮ ಕನ್ನಡದಲ್ಲಿ ಅಂಥೇಳಿ ಒಬ್ಬರು ಬರಲಿಲ್ಲ. ಆವಾಗ ರಿಲೀಸ್ ಮಾಡಲಿಕ್ಕೆ ದುಡ್ಡು ಬೇಕು, ಲ್ಯಾಬಿಗೆ ಕಟ್ಟಬೇಕು, ಇದನ್ನು ಮಾಡಬೇಕು. ಆವಾಗ ಚಿತ್ರ ರೆಡಿಯಾಗಿತ್ತಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು ಮಯೂರ ಫಿಲ್ಮ್ಸ್ ಅಂತ ಮೋರೆ ಅಂತ ಇದ್ದರು. ಅವರು ದುಡ್ಡು ಕೊಡಿಸ್ತೇನೆ ಅಂತ ಅವ್ರು 10 ಲಕ್ಷ ರೂಪಾಯಿ ನಮಗೆ ಇದು ಫೈನಾನ್ಸ್ ಕೊಟ್ಟು ಚಿತ್ರ ರೆಡಿ ಆದಮೇಲೆ. ಸೊ ಓಪನಿಂಗು ತುಂಬ ಚೆನ್ನಾಗಿ ಬಂತು. ನಾನು ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಸಾಯಿ ಅವರಿಗೆ ಡೈರೆಕ್ಟ್ರಿಗೆ ಏನು ಭಯ ಇತ್ತು ಅಂತ ಹೇಳಿದರೆ, ಹೀರೋ 40 ನಿಮಿಷ ಎಂಟ್ರಿ ಆಗೋಲ್ಲ ಚಿತ್ರ, 30-35 ನಿಮಿಷ ಬರೋದಿಲ್ಲ, ಬರೀ ವಿಲನ್ ಮೇಲೆ ಹೋಗ್ತಾ ಇರ್ತದೆ. ಸೊ ಜನ ಎಲ್ಲಿವರೆಗೂ ಕಾಯ್ತಾರ ಅನ್ನೋದೊಂದಿತ್ತು. ಸೊ ಸಿನಿಮಾದಲ್ಲಿ ಹೋಗ್ತಾ ಇದೆ, ಸೀರಿಯಸ್ ಒಂದು ಇನ್ಸಿಡೆಂಟ್ ಬರ್ತಾ ಇದೆ. ಆವಾಗ ಹೋಮ್ ಮಿನಿಸ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇದು ಆಪ್ರೇಷನ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಕಮಾಂಡೋ ಅಜಯ್ ಬೇಕು ಅಂತೆ. ಆವಾಗ ವಿಷ್ಣು ಹೆಸರು ಬರ್ತದೆ. ಆವಾಗ ರಾಮನಾಥ್ ಜನ ಒಂದು ಸುಳ್ಳೆ ಹೊಡೆದ್ರು 10 ನಿಮಿಷ ಥಿಯೇಟ್ರಲ್ಲಿ ಯಾರೂ ಏನೂ ಕೇಳ್ತಾ ಇರಲಿಲ್ಲ. ಅದು ಬಂದು ಅವರು ಅಲ್ಲಿಂದ ಹೆಲಿಕಾಪ್ಟರ್ ಟೇಕಪ್ ಆಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ಅವ್ರು ಆಗೋವರೆಗೂ ವಿಷಲ್ ಹೊಡೆದ್ರು. ಅಷ್ಟು ಅದ್ಭುತವಾದಂಥ ರೆಸ್ಪಾನ್ಸ್.